ನಿಜಕ್ಕೂ ಯಾರವರೆಲ್ಲ? ಜಾತಿ ಇಲ್ಲ, ಮತ ಇಲ್ಲ, ಭಯ ಇಲ್ಲವೇ ಇಲ್ಲ. ಧೈರ್ಯ ಬಿಟ್ಟು ಬೇರೇನು ಗೊತ್ತಿಲ್ಲದಿರುವ ಕಣ್ಣುಗಳಲ್ಲಿ ಮೊದಲನೇ ಸಲ ಭಯದ ಪೊರೆ ಆವರಿಸಿಕೊಂಡು. ಯಾರು ಮಾಡಿದಿದ್ದಲ್ಲ? ತುಂಬಾ ದೊಡ್ಡ ಕತೆ ಸ್ವಾಮಿ. ರಕ್ತದಿಂದ ಸಮುದ್ರವೇ ಕೆಂಪಾದ ಕತೆ, ನಮ್ಮ ದೇವರನ ಕತೆ. ಮನುಷ್ಯನಿಗೆ ಬದುಕೋಷ್ಟು ಧೈರ್ಯ ಸಾಕು, ಕೊಲ್ಲೋಷ್ಟು ಬೇಕಿಲ್ಲ. ಇಲ್ಲ, ಆಗಲ್ಲ ಅಂತ ನೀವು ಮತ್ತೆ ಆ ಧೈರ್ಯನ ಗುಡ್ಡೆ ಹಾಕಿದ್ರೆ ಆ ಧೈರ್ಯನ ಕೊಲ್ಲೋ ಭಯ ಆಗ್ತೀನಿ. ನೀನಿರೋ ತನಕನು ಈ ಬೆಟ್ಟದಲ್ಲಿ ನಿನ್ನ ಮಾತೆ ದೇವರನ್ನ ಸಾಯಿಸಬೇಕು ಅಂದ್ರೆ ಸರಿಯಾದ ಸಮಯ ಮಾತ್ರ ಅಲ್ಲ, ಸರಿಯಾದ ಆಯುಧ ಕೂಡ ಸಿಗಬೇಕು. ಯಾವಾಗ ನೋಡಿದ್ರು ಹುಡುಗಾಟ, ಪುಕ್ಕಲ್ತನ. ಅವನ ಜೊತೆ ಹೆಂಗೆ ಬಂದಿ ಕೇಳಿ ಯೋಚನೆ ಮಾಡ್ತಿದ್ಯಾ? ಹೇಗೆ ಏನ್ ಮಾತಾಡ್ತಾ ಇದ್ಯಾ? ಸಾಯಿಸ್ಬಿಡ್ತಾರ ನನ್ನ. ಅವನಿಗೆ ಅವ್ರ ಅಪ್ಪನ ರೂಪ ಬಂದಿದೆ, ಆದ್ರೆ ರಕ್ತ ಬಂದಿಲ್ವೇ? ಕೆಲ್ಸದ ಮೇಲೆ ಹೋದವನಾದ್ರೆ ಅದು ಮುಗಿದ ತಕ್ಷಣ ಬಂದಿರೋನು. ನಿನ್ನ ಮಗ ಬಾಣ ತೊಟ್ಟು ಹೋಗಿರೋನು. ದೇವರ ಸಮುದ್ರಕ್ಕೆ ಹೋಗಿ 2 ವರ್ಷ ಕಳೆದು ಹೋಯ್ತು. ಕಣ್ಮುಚ್ಚಿದ್ರು ತೆಗೆದ್ರು ಸಮುದ್ರದಲ್ಲಿ ನೋಡಿದ್ದೆ ಕಣ್ಮುಂದೆ ಬರ್ತಿದೆ. ಭಯನ ಮರೆತು ಯಾವನಾದ್ರೂ ತಪ್ಪು ಕೆಲಸ ಮಾಡಕ್ ಸಮುದ್ರಕ್ಕೆ ಇಳಿದ್ರೆ ಇವತ್ತಿಂದ ನಿಮ್ಗೆ ಕಾಣಿಸ್ದೇ ಇರೋ ಭಯ ಆಗ್ತಾ ಇದೆ.